6/10/2025 ಗುರುವಾರ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 128ನೇ ಜನ್ಮದಿನ. ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಸಂಘಟನೆ ಎಐಡಿವೈಒ ನೇತೃತ್ವದಲ್ಲಿ ಗದಗ ನಗರದ ಎಸ್ಕೆವಿಎಸ್ಆರ್ ಐಟಿಐ ಕಾಲೇಜಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ಹನುಮಂತಗೌಡ ಮಾತನಾಡಿ, ನೇತಾಜಿಯವರ ಆದರ್ಶಗಳು ಇಂದಿಗೂ ಅತ್ಯಂತ ಪ್ರಸ್ತುತ. ಅವರ ಕನಸಿನ ಭಾರತದ ನಿರ್ಮಾಣ ಇಂದಿನ ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ. ಇದನ್ನು ಸಾಕಾರಗೊಳಿಸಲು ನಾವೆಲ್ಲರೂ ಅವರ ವಿಚಾರಗಳನ್ನು ಗಾಢವಾಗಿ ಅಭ್ಯಾಸ ಮಾಡಬೇಕು ಮತ್ತು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಎಐಡಿವೈಒ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಶರಣು ಗಡ್ಡಿ ಮಾತನಾಡಿ, ಪ್ರಪಂಚದ ಇತಿಹಾಸದಲ್ಲಿಯೇ ವಿಶೇಷ ಎನಿಸುವ ಮಹಿಳಾ ರೆಜಿಮೆಂಟ್ ಅನ್ನು ಸ್ಥಾಪನೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ಹೋರಾಡಬಲ್ಲರು ಎಂದು ತೋರಿಸಿದ ಖ್ಯಾತಿ ನೇತಾಜಿಯವರದ್ದು. ಅವರು ಸ್ಥಾಪಿಸಿದ ಐಎನ್ಎ ನೇತೃತ್ವದಲ್ಲಿ ನಡೆದ ರಾಜಿರಹಿತ ಹೋರಾಟ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವಲ್ಲಿ ಮುಖ್ಯವಾದ ಪಾತ್ರ ವಹಿಸಿತು. ನೇತಾಜಿಯವರ ಕನಸು ಶೋಷಣಾರಹಿತವಾದ ಸಮಾಜದ ಸ್ಥಾಪನೆ ಮಾಡುವುದು ಅಗತ್ಯ. ಆದರೆ ಇಂದು ಪ್ರಾಮಾಣಿಕವಾಗಿ ದುಡಿಯುವ ಜನರು ಬೀದಿಯಲ್ಲಿ ನಿಲ್ಲುವಂತಾಗಿದೆ. ಶಿಕ್ಷಣ, ಆರೋಗ್ಯ ಸೌಲಭ್ಯಗಳು ದುಬಾರಿಯಾಗಿವೆ. ನಿರುದ್ಯೋಗ ಹೆಚ್ಚುತ್ತಿದೆ. ಮತ್ತೊಂದೆಡೆ ಲೂಟಿಕೋರರು, ಭ್ರಷ್ಟರು ಇನ್ನೊಬ್ಬರ ಶ್ರಮವನ್ನ ಲೂಟಿ ಹೊಡೆಯುವ ದೊಡ್ಡ ದೊಡ್ಡ ಮಾಲೀಕರು ಐಷಾರಾಮಿ ಜೀವನವನ್ನ ನಡೆಸುವಂತಹ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಿದ್ದೇವೆ. ಇದರ ವಿರುದ್ಧ ಯುವಜನರು, ವಿದ್ಯಾರ್ಥಿಗಳು, ಪ್ರಜ್ಞಾವಂತ ನಾಗರಿಕರು ಹೋರಾಟಕ್ಕೆ ಮುನ್ನಡೆಯುವುದೇ ನಾವು ನೇತಾಜಿಯವರಿಗೆ ಸಲ್ಲಿಸುವ ನಿಜವಾದ ಗೌರವ. ಅನ್ಯಾಯ ಮತ್ತು ಅಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ. ಇದು ನೇತಾಜಿಯವರ ಪರಮ ಧ್ಯೇಯವಾಗಿತ್ತು. ಇಂಥ ಮಹಾನ್ ವ್ಯಕ್ತಿಯ ವಿಚಾರಗಳನ್ನು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಯುವಕರಿಗೆ ತಿಳಿಸುವ ಕೆಲಸವನ್ನ ನಮ್ಮ ಸಂಘಟನೆಗಳು ನಿರಂತರವಾಗಿ ಮಾಡುತ್ತಿದೆ. ಎಲ್ಲಾ ಕಾರ್ಯಕ್ರಮಗಳು ಜನಬೆಂಬಲದಿಂದ ನಡೆಯುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಕರಡ್ಡಿ ನಿರೂಪಣೆ ಮಾಡಿದರು. ಉಪನ್ಯಾಸಕರಾದ ರಮೇಶ್ ಬ್ಯಾಳಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಾದ ಗೋಣಿಪ್ಪ ವೆಂಕಟಾಪುರ, ಅಭಿಷೇಕ್ ಪೂಜಾರ್, ಬಸಯ್ಯ ಮಠಪತಿ, ಮೊಹಮ್ಮದ್ ಸಾಬ್ ದೊಡಮನಿ, ಹೇಮಂತ ಚಲುವಾದಿ, ಮಹಾಂತೇಶ್ ಮುಂತಾದವರು ಭಾಗವಹಿಸಿದ್ದರು. ಸುದ್ದಿ ಇವರಿಂದ ಶರಣು ಗಡ್ಡಿ, ಎಐಡಿವೈಒ ಪರವಾಗಿ 7090562616. ವ್ಯರ್ಥವಾಯಿತೆ ಬಲಿದಾನ, ಇವತ್ತರೇ ಎಳಿರಿ ನೀವಿ ದಿನ. ಶುಭ ಶುಭಗತರ ಕ್ರಾಂತಿಯ ಕರೆಗೆ ಜೀವ ಕೊಟ್ಟ ಸರ್ಕಾರು ಜನ. ಶುಭ ಶುಭಗತರ ಕ್ರಾಂತಿಯ ಕರೆಗೆ ಜೀವ ಕೊಟ್ಟ ಸರ್ಕಾರು ಜನ. ಅಂಬರ ಗುಂಡಿಗೆ ನಡುಗಿತ್ತು ಸಂಕೋಲೆಯ ಸರಪಳಿ ಕಳಿಸಿತ್ತು. ಅಂಬರ ಗುಂಡಿಗೆ ನಡುಗಿತ್ತು ಸಂಕೋಲೆಯ ಸರಪಳಿ ಕಳಿಸಿತ್ತು. ವ್ಯರ್ಥವಾಯಿತೆ ಬಲಿದಾನ, ಯುವಕರೇ ಎಳಿರಿ ನೀವಿ ದಿನ. ವ್ಯರ್ಥವಾಯಿತೆ ಬಲಿದಾನ, ಯುವಕರೇ ಎಳಿರಿ ನೀವಿ ದಿನ. ಸ್ನೇಹಿತರೆ, ಗದಗಿನ ಎಸ್ಕೆವಿಎಸ್ಆರ್ ಕಾಲೇಜಿನ ಐಟಿಐ ಕಾಲೇಜಿನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಜನ್ಮದಿನ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಕಾಲೇಜಿನ ಪ್ರಿನ್ಸಿಪಲ್ ಆಗಲಿ, ಕಾಲೇಜಿನ ಉಪನ್ಯಾಸಕರು ಎಲ್ಲರಿಗೂ ಕೂಡ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಎಐಡಿಒ ಸಂಘಟನೆ ಪರವಾಗಿ ಕ್ರಾಂತಿಕಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಇಡೀ ದೇಶಾದ್ಯಂತ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿವಿಧ ರೀತಿಯಲ್ಲಿ ಅವ್ರ ಕಾರ್ಯಕ್ರಮ ನಡೀತಲ್ಲ, ಕ್ವಿಜ್ ಕಾಂಪಿಟೇಷನ್, ಅವರ ಸಿನಿಮಾ ಮತ್ತು ಅವರ ಹೆಸರಲ್ಲಿ ಇವತ್ತು ಚಿತ್ರಕಲೆ, ಹಲವಾರು ಕಾರ್ಯಕ್ರಮನ ನಾವು ಆಯೋಜಿಸ್ತಾ ಇದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಗದಗ ಇವತ್ತು ಎಸ್ಕೆವಿಎಸ್ ಕಾಲೇಜ್ನಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮನ ಎಲ್ಲ ಕಡೆ ಓಣಿಗಳಲ್ಲಿ, ವಿದ್ಯಾರ್ಥಿ ಯುವಕರ ಮಧ್ಯೆ, ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ಗೌರವಪೂರ್ವಕವಾಗಿ ನಾವೆಲ್ಲರೂ ಮಾಡೋಣ. ಅವ್ರ ವಿಚಾರಗಳನ್ನ ಮೂಲೆ ಮೂಲೆಗಳಿಗೆ ವಿದ್ಯಾರ್ಥಿ ಯುವಕರ ಮಧ್ಯೆ ತಲುಪಿಸೋಣ. ಅವರ ಆದರ್ಶಗಳನ್ನ ಎತ್ತಿಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ.